Unit 1 Diversity in the Living World. Chapter 2 Biological Classification. ಮೊದಲನೇ question, what is biological classification? Grouping of organisms based on similarities and dissimilarities is called biological classification. ಎರಡನೇದು, what is taxonomy? The systematic study of identification, classification and naming of organisms is called taxonomy. Third question, who made first attempt for scientific basis of classification? Answer, Aristotle. Fourth question, on what morphological criteria Aristotle classified the plants? Answer ಏನಂದರೆ based on the morphological nature of the stem. Okay. Fifth question, based on the nature of the stem, name the types of plants classified by Aristotle. Answer, herbs, shrubs and trees. Sixth question, name the two kingdoms of classification. ಎರಡು ಕಿಂಗ್ಡಮ್ ಯಾವುದೆಲ್ಲ ಅಂತ. ಇದನ್ನು ಕ್ಲಾಸಿಫೈ ಮಾಡಿರೋದು ಅರಿಸ್ಟಾಟಲ್. ಯಾವುದೆಲ್ಲ? ಪ್ಲಾಂಟೆ ಆ್ಯಂಡ್ ಅನಿಮೇಲಿಯಾ. ಪ್ಲಾಂಟೆಗೆ ಇನ್ನೊಂದೇನು ಹೆಸರು? ಮೆಟಾಫೈಟಾ. ಅನಿಮೇಲಿಯಕ್ಕೆ ಇನ್ನೊಂದು ಹೆಸರು ಮೆಟಾಜೋವಾ. ಇದನ್ನು ಕ್ಲಾಸಿಫೈ ಮಾಡಿರೋದು ಫಸ್ಟ್ ಅರಿಸ್ಟಾಟಲ್. ಓಕೆ. ಸೊ ನೆಕ್ಸ್ಟ್ ಕ್ವೆಶನ್, ವಾಟ್ ಆರ್ ಪ್ರೊಕ್ಯಾರಿಯೋಟ್ಸ್? ಪ್ರೊಕ್ಯಾರಿಯೋಟ್ಸ್ ಅಂದರೆ ಏನು? ಆನ್ಸರ್, ದ ಆರ್ಗ್ಯಾನಿಸಮ್ಸ್ ವಿಚ್ ಡು ನಾಟ್ ಹ್ಯಾವ್ ವೆಲ್ ಆರ್ಗನೈಸ್ಡ್ ನ್ಯೂಕ್ಲಿಯಸ್ ಇನ್ ದೇರ್ ಸೆಲ್ ಆರ್ ಕಾಲ್ಡ್ ಪ್ರೊಕ್ಯಾರಿಯೋಟ್ಸ್. ಒಂದು ಸೆಲ್ಲಲ್ಲಿ ಕರೆಕ್ಟಾಗಿ ಆರ್ಗನೈಸ್ ಆಗಿರುವಂತಹ ನ್ಯೂಕ್ಲಿಯಸ್ ಇಲ್ಲದಿದ್ದರೆ ಅವನ್ನು ಪ್ರೊಕ್ಯಾರಿಯೋಟ್ಸ್ ಅಂತ ಕರೀತಾರೆ. ಅಥವಾ ಆರ್ಗ್ಯಾನಿಸಮ್ಸ್ ಕಂಟೈನಿಂಗ್ ಇನ್ಸಿಪಿಯೆಂಟ್ ನ್ಯೂಕ್ಲಿಯಸ್ ಆರ್ ನ್ಯೂಕ್ಲಿಯೈಡ್ ಇನ್ ದೇರ್ ಸೆಲ್ಸ್ ಆರ್ ಕಾಲ್ಡ್ ಪ್ರೊಕ್ಯಾರಿಯೋಟ್ಸ್. ಓಕೆ. ಏಯ್ತ್ ಕ್ವೆಶನ್, ಗಿವ್ ಒನ್ ಎಕ್ಸಾಂಪಲ್ ಫಾರ್ ಪ್ರೊಕ್ಯಾರಿಯೋಟ್. ಪ್ರೊಕ್ಯಾರಿಯೋಟಿಗೆ ಎಕ್ಸಾಂಪಲ್ ಯಾವುದಂತ ಹೇಳಿದರೆ ಬ್ಯಾಕ್ಟೀರಿಯಾ, ನಾಸ್ಟಾಕ್. ನಾಸ್ಟಾಕ್ ಅಂತ ಹೇಳಿದರೆ ಸೈನೋಬ್ಯಾಕ್ಟೀರಿಯಾ ಆರ್ ಗ್ರೀನ್ ಆಲ್ಗೆ, ಬ್ಲೂ ಗ್ರೀನ್ ಆಲ್ಗೆ. ಓಕೆ. ನೆಕ್ಸ್ಟ್ ನೈನ್ತ್ ಕ್ವೆಶನ್, ವಾಟ್ ಆರ್ ಯುಕ್ಯಾರಿಯೋಟ್ಸ್? ಓಕೆ. ಆನ್ಸರ್, ಆರ್ಗ್ಯಾನಿಸಮ್ಸ್ ವಿಚ್ ಹ್ಯಾವ್ ವೆಲ್ ಆರ್ಗನೈಸ್ಡ್ ನ್ಯೂಕ್ಲಿಯೈ. ಒಳ್ಳೆ ಆರ್ಗನೈಸ್ ಆಗಿರೋಂತಹ ನ್ಯೂಕ್ಲಿಯೈ ಇದ್ದರೆ ಅದನ್ನು ಏನಂತ ಕರೀತಾರೆ? ಯುಕ್ಯಾರಿಯೋಟ್ಸ್ ಅಂತ ಕರೀತಾರೆ. 10th ಕ್ವೆಶನ್, ಗಿವ್ ಆ್ಯನ್ ಎಕ್ಸಾಂಪಲ್ ಫಾರ್ ಯುಕ್ಯಾರಿಯೋಟ್ಸ್. ಯುಕ್ಯಾರಿಯೋಟ್ಸ್ಗೆ ಎಕ್ಸಾಂಪಲ್ ಯಾವುದಂತ ಹೇಳಿದರೆ ಅಮೀಬಾ, ಮ್ಯಾಂಗೋ, ಮ್ಯಾನ್. ಓಕೆ. 11th ಕ್ವೆಶನ್, ವಾಟ್ ಆರ್ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್? ಒನ್ ಸೆಲ್ಡ್ ಆರ್ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ಸ್ ಆರ್ ಕಾಲ್ಡ್ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್. ಒಂದೇ ಒಂದು ಜೀವಕೋಶ ಹೊಂದಿದರೆ ಅವಕ್ಕೇನು ಹೇಳ್ತಾರೆ? ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತಾರೆ. 12th ಕ್ವೆಶನ್, ಗಿವ್ ಆ್ಯನ್ ಎಕ್ಸಾಂಪಲ್ ಫಾರ್ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್. ಆನ್ಸರ್, ಕ್ಲಾಮಿಡೋಮೋನಸ್, ಅಮೀಬಾ, ಯುಗ್ಲಿನಾ. 13th ಕ್ವೆಶನ್, ವಾಟ್ ಆರ್ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್? Organisms whose body is made up of many number of cells are called multicellular organisms. ಅಥವಾ ಬಹುಕೋಶ ಜೀವಿಗಳು ಅಂದರೇನು? ಅವರ ಜೀವಿಗಳ ದೇಹದಲ್ಲಿ ಒಂದಕ್ಕಿಂತ ಜಾಸ್ತಿ ಸೆಲ್ಸ್ಗಳಿದ್ದರೆ ಅವನ್ನು ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಅಂತ ಕರೀತಾರೆ. ಓಕೆ. 14th ಕ್ವೆಶನ್, ಗಿವ್ ಆ್ಯನ್ ಎಕ್ಸಾಂಪಲ್ ಫಾರ್ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್. ಆನ್ಸರ್, ಸ್ಪೈರೋಗೈರಾ, ಮ್ಯಾಂಗೋ. 15th ಕ್ವೆಶನ್, ನೇಮ್ ದಿ 5 ಕಿಂಗ್ಡಮ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಯಾವುದೆಲ್ಲ 5 ಕಿಂಗ್ಡಮ್? ಕಿಂಗ್ಡಮ್ ಮೊನೆರಾ, ಪ್ರೊಟಿಸ್ಟಾ, ಫಂಗೈ ಆರ್ ಮೈಕೋಟಾ, ಕಿಂಗ್ಡಮ್ ಪ್ಲಾಂಟೆ ಆರ್ ಮೆಟಾಫೈಟಾ. 5th ಒನ್, ಕಿಂಗ್ಡಮ್ ಅನಿಮೇಲಿಯಾ ಅಥವಾ ಮೆಟಾಜೋವನ್. ಓಕೆ. ದೀಸ್ ಆರ್ 5 ಕಿಂಗ್ಡಮ್ಸ್. 15th ಕ್ವೆಶನ್, ಹೂ ಪ್ರಪೋಸ್ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್? R.H. Whittaker in 1969. 16th question, what are monerans? Prokaryotic cell natured organisms are called monerans. 17th question, name the kingdom which includes monerans. Answer, kingdom Monera. 18th question, give an example for kingdom Monera. Answer, bacteria, nostoc, mycoplasma. 19th question, name the kingdom which includes bacteria. Answer, kingdom Monera. 20th question, what are autotrophic bacteria? Answer, the bacteria which synthesize their own food from substrates are called
ಆಟೋಟ್ರೋಪಿಕ್ ಬ್ಯಾಕ್ಟೀರಿಯಾ. ಏನು ಆಟೋಟ್ರೋಪ್ಸ್ ಅಂದರೆ ತಮಗೆ ಬೇಕಾದಂತಹ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವಂತಹ ಪ್ರಾಣಿಗಳನ್ನು ಅಥವಾ ಆರ್ಗ್ಯಾನಿಸಮ್ಸನ್ನು ಆಟೋಟ್ರೋಪ್ಸ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಕ್ವೆಶನ್ 21. ಗಿವ್ ಆನ್ ಎಕ್ಸಾಂಪಲ್ ಫಾರ್ ಆಟೋಟ್ರೋಪಿಕ್ ಬ್ಯಾಕ್ಟೀರಿಯಾ. ಆನ್ಸರ್ ನಾಸ್ಟಾಕ್ ಆ್ಯಂಡ್ ಅನಾಬಿನಾ. What are heterotropic bacteria? Answer: the bacteria which do not synthesize their own food but depend on other organisms or dead organic matter are called heterotropic bacteria. 23rd question. Why archaea bacteria can also live in extreme conditions? Answer: archaea bacteria are having different cell wall structure responding survival in extreme conditions. Okay. 24. What are halophiles? Answer: the archaea bacteria which live in extreme salty areas are called halophiles. 25. What are thermoacidophiles? Answer: the archaea bacteria which live in hot springs are called thermoacidophils. 26. What are methanogens? Answer: the archaea bacteria which live in marshy areas are called methanogens. ಓಕೆ, ಮುಂದಿನ ಪ್ರಶ್ನೆ ಮತ್ತು ಉತ್ತರಗಳನ್ನು ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.